ಆತ ಕೊಡ್ತಿದ್ದ ಕಾಟ ಅಷ್ಟಿಷ್ಟಲ್ಲ. ಅವನ ಹಾವಳಿಗೆ ಏನೊಂದು ಉಳಿತಿರಲಿಲ್ಲ. ಆತ ಹೋಗುತ್ತಿದ್ದ ದಾರಿಯಲ್ಲಿ ಕಾಲಿಡಲು ಜನ ಹೆದರುತ್ತಿದ್ರು. ಆದ್ರೆ ಈಗ ಆ ಪುಂಡನ ಆಟಗಳಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಜನರನ್ನ ಕಾಡ್ತಿದ್ದವನು ಕೊನೆಗೂ ಲಾಕ್ ಆಗಿದ್ದಾನೆ. ಕೆಮ್ಮಂಗಿಲ್ಲ, ಕಮಕ್ಕಿಮ ಕನ್ನಂಗಿಲ್ಲ, ಕಿರಿಕ್ ಮಾಡದೆ ಬರ್ತಾ ಇರಬೇಕು, ಮುಂದೆ ಹೋಗೋರನ್ನ ಫಾಲೋ ಮಾಡ್ತಿರ್ಬೇಕು ಅನ್ನುವಂತೆ ಹೆಜ್ಜೆ ಹಾಕ್ತಿವೆ. ಲಾಕ್ ಆಗಿರೋ ಪುಂಡನಿಗೆ ಬೆಂಡೆತ್ತಿ ವಾರ್ನಿಂಗ್ ಕೊಟ್ಟು ಕರೆದೊಯ್ಯುತ್ತಿವೆ. ಹೌದು, ಸುತ್ತ ಹತ್ತೂರಿನ ಜನರೆಲ್ಲ ಓಡೋಡಿ ಬಂದಿದ್ರು. ಈ ಆಪರೇಷನ್ ನೋಡೋಕೆ ಕಾದು ನಿಂತಿದ್ರು. ಯಾಕಂದ್ರೆ ರಾಮನಗರದ ಚನ್ನಪಟ್ಟಣ ಸುತ್ತಲಿನ ಜನರಿಗೆ ಈ ಕಾಡಾನೆ ಆ ಮಟ್ಟಿಗೆ ಕಾಟ ಕೊಡ್ತಿತ್ತು. ಹೀಗಾಗಿ ಅಧಿಕಾರಿಗಳು ಪಳಗಿಸಿದ ಆನೆಗಳನ್ನ ತಂದು ಪುಂಡ ಕಾಡಾನೆಯನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಕಾಡಾನೆ ಸೆರೆ ಹಿಡಿಯಲು 3 ದಿನದಿಂದಲೂ ಅಧಿಕಾರಿಗಳು ಫೀಲ್ಡ್ಗಿಳಿತಿದ್ರು. ಇವತ್ತು ಬೆಳಗ್ಗೆ ಪಳಗಿಸಿದ ಆನೆಗಳಾದ ಪ್ರಶಾಂತ, ಭೀಮಾ, ಲಕ್ಷ್ಮಣ, ಹರ್ಷ ಮತ್ತು ಕುಮಾರ ಆನೆಗಳೊಟ್ಟಿಗೆ ಕಾಡಿನತ್ತ ಹೊರಟರು. ಈ ವೇಳೆ ಕಾಡಿನಲ್ಲಿ ಪ್ರತ್ಯಕ್ಷವಾದ ಆನೆಗೆ ಅರಿವಳಿಕೆ ಇಂಜೆಕ್ಷನ್ ಶೂಟ್ ಮಾಡಿದ್ರು. ಇದರಿಂದ ಕೋಪಗೊಂಡ ಕಾಡಾನೆ ಜೊತೆಯಲ್ಲಿದ್ದ ಮತ್ತೆರಡು ಆನೆಗಳ ಜೊತೆ ಕಾಲ್ಕಿತ್ತಿತ್ತು. ನಂತರ ಬಿವಿ ಹಳ್ಳಿ ಗ್ರಾಮದ ಬಳಿಯ ತೆಂಗಿನಕಲ್ಲು ಅರಣ್ಯ ಪ್ರದೇಶದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿತ್ತು. ಬಳಿಕ ಆನೆಗೆ ವಿಶ್ರಾಂತಿ ನೀಡಿ ಪಳಗಿದ ಆನೆಗಳ ಸಹಾಯದಿಂದ ಕಾಡಾನೆಯನ್ನ ಹೊರಗೆ ಕರೆತಂದರು. ಕಾಡಾನೆ ದಾಳಿಗೆ ಈ ಭಾಗದಲ್ಲಿ ಹಲವು ಜನರು ಸಾವನ್ನಪ್ಪಿದ್ದಾರೆ. ಅಪಾರ ಪ್ರಮಾಣದ ಬೆಳೆಯೂ ನಾಶವಾಗಿದೆ. ಹೀಗಾಗಿ ಹೆಚ್ಚು ಕಾಟ ಕೊಡ್ತಿದ್ದ 2 ಆನೆಗಳ ಸೆರೆಗೆ ಮುಂದಾಗಿದ್ರು. ಈ ಪೈಕಿ 35 ವರ್ಷದ ಗಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ. 2-3 ದಿನದ ಬಳಿಕ ಮತ್ತೊಂದು ಆನೆಗೆ ಬಲೆ ಬೀಸಲಿದ್ದಾರೆ. ಸದ್ಯ ಸೆರೆ ಸಿಕ್ಕ ಆನೆಯನ್ನ ಕೊಳ್ಳೆಗಾಲ ಅಥವಾ ಮಲೆ ಮಹದೇಶ್ವರ ಅರಣ್ಯ ಪ್ರದೇಶಕ್ಕೆ ಬಿಡ್ತಾರಂತೆ. ಇವತ್ತೇನು ಆನೆ ಹಿಡಿದಿದ್ದೀವಿ, ಅದು ಸುಮಾರು 30ರಿಂದ 32 ವರ್ಷದ ಒಂದು ಮಕ್ನ ಆನೆ. ಇಲ್ಲಿ ಸಾಕಷ್ಟು ಒಂಟಿ ಆನೆ ಅಂತ ಭಾಳ ಪ್ರಸಿದ್ಧಿಯಾಗಿತ್ತು. ಸಾಕಷ್ಟು ತೊಂದರೆನೂ ಕೂಡ ಕೊಡ್ತಾಯಿತ್ತು. ಅದನ್ನು ಇವತ್ತು ಕ್ಯಾಪ್ಚರ್ ಮಾಡಿದ್ದೀವಿ. ಆನೆನ ಲೊಕೇಟ್ ಮಾಡಿದ್ವಿ. 3 ಆನೆಗಳು ಒಟ್ಟಿಗೆ ಗುಂಪಲ್ಲಿ ಸಿಕ್ತು. ಅದರಲ್ಲಿ ಇದನ್ನು ಐಡೆಂಟಿಫೈ ಮಾಡಿಕೊಂಡು ಇದನ್ನು ಕಾಲಿನಲ್ಲೇ ಹೋಗಿ ಸಾಕಾನೆಗಳನ್ನ ಬಳಸ್ಕೊಂಡು ಅದನ್ನು ಕರ್ಕೊಂಬಂದಿದ್ವಿ. ಏನೇ ಹೇಳಿ, ಜನರನ್ನ ಏನಿಲ್ಲದಂತೆ ಕಾಡ್ತಿದ್ದ ಕಾಡಾನೆ ಪೈಕಿ ಸದ್ಯ 1 ಆನೆ ಸರಿಯಾಗಿದೆ. ಮತ್ತೊಂದು ಆನೆಯನ್ನು ಲಾಕ್ ಮಾಡಲು ಅಧಿಕಾರಿಗಳು ಸಜ್ಜಾಗಿದ್ದು, ಇನ್ನೆರಡು ದಿನದಲ್ಲಿ ಕೂಬಿಂಗ್ ಶುರುವಾಗಲಿದೆ. ಪ್ರಶಾಂತ್ ಹುಲಿಕೆರೆ, TV9, ರಾಮನಗರ.